ಇದಕ್ಕೆಲ್ಲ ಏನು ಸೌಂಡ್ ಇರುತ್ತಾ? ದಾಬಸ್ಪೇಟೆ ಪಟ್ಟಣದ ವಿಕೇರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಹಾಗೂ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ನಿವೃತ್ತ ಮುಖ್ಯ ಶಿಕ್ಷಕ ಚಂದ್ರಪ್ಪ ನಮ್ಮ ಹೆತ್ತಮ್ಮನ ಪ್ರೀತಿಸಿ ಗೌರವಿಸುವಂತೆ ನಮ್ಮ ಉಸಿರಾಗಿರುವ ನಮ್ಮ ನಾಡು ನುಡಿಯನ್ನು ಪ್ರೀತಿಸಿ ಗೌರವಿಸಬೇಕೆಂದು ಹೇಳಿದರು. ಇನ್ನು ಕನ್ನಡ ಕೇವಲ ಭಾಷೆಯ ಬರವಣಿಗೆಯಷ್ಟೇ ಅಲ್ಲ, ಅದು ಇಡೀ ಕನ್ನಡ ನಾಡಿನ ಜನತೆಯ ಜೀವನ ಕ್ರಮದ ಜೊತೆಗೆ ಕನ್ನಡ ಭಾಷೆಯ ನಾಡಿನಲ್ಲಿ ಪರಂಪರೆ ಸಂಸ್ಕೃತಿಯ ಪ್ರತೀಕವಾಗಿದೆ. ಕರ್ನಾಟಕ ಏಕೀಕರಣಕ್ಕಾಗಿ ಸಾಕಷ್ಟು ಹೋರಾಟಗಾರರು ಪರಿಶ್ರಮ ಪಟ್ಟಿದ್ದಾರೆ. ಅಂತಹ ಸಾಧಕರು ನಾವೆಲ್ಲ ಸ್ಮರಿಸಬೇಕು ಎಂದರು. ಇವತ್ತು ವಿಕೇರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಯೋಜಿಸಿದ್ದಾರೆ. ಇತ್ತೀಚಿನ ದಿನಮಾನದಲ್ಲಿ ಕನ್ನಡ ಸಂಸ್ಕೃತಿ ಪರಂಪರೆ ಮೂಲ ಹಳ್ಳಿಯ ಸೊಗಡು ಕಣ್ಮರೆಯಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗ್ರಾಮೀಣ ಸೊಗಡನ್ನು ಮೂಲಭೂತವಾಗಿ ಮಕ್ಕಳಿಗೆ ಪರಿಚಯಿಸೋದು ಮುಖ್ಯ ಧ್ಯೇಯ. ಆ ಹಿನ್ನೆಲೆಯಲ್ಲಿ ತೆಗೆದುಕೊಳ್ತಕ್ಕಂಥ ಆಹಾರ ಪದಾರ್ಥ ಇರ್ಬೋದು, ರೈತ ಈ ದೇಶದ ಬೆನ್ನೆಲುಬು ಅಂತ ಏನು ನಾವು ಮಾಡ್ತಾಯಿದ್ವಿ, ದೇಶದ ರಕ್ಷಕರಾಗಿ ಸೈನಿಕ ಮತ್ತು ರೈತ ಈ ದೇಶದ ರಕ್ಷಕರು. ಆ ಒಂದು ಹಿನ್ನೆಲೆಯಲ್ಲಿ ರೈತ ಬಳಸ್ತಕ್ಕಂಥ ಪರಿಕರಗಳನ್ನು ಮತ್ತು ಆಹಾರದ ಪದಾರ್ಥಗಳೇನು ವಿದೇಶಿ ಸಂಸ್ಕೃತಿಗೆ ಮಾರು ಹೋಗಿದ್ದಾರೆ, ಅದರ ಹಿನ್ನೆಲೆಯಲ್ಲಿ ಮೂಲ ಸೆಲೆಯಿಂದ ಮತ್ತು ಆರೋಗ್ಯದಾಯಕವಾದಂಥ ಆಹಾರವನ್ನು ಪರಿಚಯಿಸುವಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಿದರೆ ತುಂಬ ಮೆಚ್ಚಬೇಕಾದ್ದು. ಈ ಶಾಲೆಯ ಶಿಕ್ಷಕ ವರ್ಗ ಮತ್ತು ಆಡಳಿತ ಮಂಡಳಿ ಅದಕ್ಕೆ ಪೂರಕವಾಗಿ ಬೆನ್ನೆಲುವಾಗಿ ನಿಂತಿದೆ. ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಈ ರಾಜ್ಯೋತ್ಸವವನ್ನು ಆಚರಿಸ್ತಿದ್ದಾರೆ. ಕನ್ನಡದ ಡಿಂಡಿಮ ಮೊಳಗಬೇಕು. ಕನ್ನಡದ ಜನಮನದಲ್ಲಿ ಕನ್ನಡ ನಾಡು ನುಡಿ ಜಲ ನೆಲ ಸಂಸ್ಕೃತಿಯ ಪರಂಪರೆ ಹಚ್ಚ ಹಸಿರಾಗಬೇಕು ಅಂತಕ್ಕಂಥದ್ದು ಇಂಥ ಕಾರ್ಯಕ್ರಮಗಳ ಮೂಲಕ ಪ್ರೇರಕ ಶಕ್ತಿಯಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಚಂದ್ರಪ್ಪ ಅಂತ ಪ್ರೌಢಶಾಲೆಯಲ್ಲಿ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ 35 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿಕೊಂಡಿದ್ರು. ಇದೆಲ್ಲ ನೋಡಿ ನನಗೂ ಒಂದು ಭಾಗ್ಯ ಅಂತ, ನಾನು ಇದು ಭಾಗ್ಯವಯ್ಯ ಅಂತಾರಲ್ಲ, ಹಾಗೆ ಈ ಕಾರ್ಯಕ್ರಮ ನನಗೆ ತುಂಬ ಆನಂದವಂತಾಗಿದೆ, ತುಂಬ ಮೆಚ್ಚಬೇಕಾದಂಥ ಕಾರ್ಯಕ್ರಮ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರುದ್ರಯ್ಯ ಮಾತನಾಡಿ, ರಾಜ್ಯದ 7.5 ಕೋಟಿ ಜನತೆಯಲ್ಲಿ ಕೇವಲ 4.5 ಕೋಟಿ ಜನ ಮಾತ್ರ ಕನ್ನಡ ಮಾತನಾಡುತ್ತಿರುವುದು ದುರದೃಷ್ಟಕರ ಸಂಗತಿ. ಕ್ರಮೇಣ ಅನ್ಯ ಭಾಷಿಕರ ಸಂಖ್ಯೆ ಹೆಚ್ಚಾದರೂ ಆಶ್ಚರ್ಯ ಪಡಬೇಕಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ಸಂಸ್ಥೆ ಒಂದು ಹೆಮ್ಮೆಯ ಪಡೆದಂಥ ಕೆಲಸಗಳಿವೆಲ್ಲ ಈ ಇದಕ್ಕೆ ಇವತ್ತಿನ ಒಂದು ಕನ್ನಡ ರಾಜ್ಯೋತ್ಸವ ಮತ್ತು ಇದು ಸಾಮಾಜಿಕ ಮತ್ತು ಪೌರಾಣಿಕ ಹಿನ್ನೆಲೆ ಏನು ಸಾಮಗ್ರಿಗಳಿದ್ದೋ ಆ ಸಾಮಗ್ರಿಗೆ ಗಮನ ಹರಿಸೋಕ್ಕೆ ಈ ಮಕ್ಕಳಿಗೆ ಗೋಚರ ಕೊಡ್ತಕ್ಕಂಥ ವ್ಯಕ್ತಿ ಸಂಗ್ರಹ ಮಾಡಿದರೆ ಇದು ಎಲ್ಲರೂ ಹೆಮ್ಮೆ ಅಂತ ವಿಷಯ. ಇದಕ್ಕಿಂತ ಮುಂಚೆ ನಮ್ಮ ಶಾಲೆ ಈ ವಿಕೇರ್ ಶಾಲೆಯ SR ಗ್ರೂಪ್ ಮತ್ತು ಸಂಸ್ಥೆಯ ಆಶೀರ್ವಾದ ಇರಬೇಕು ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇಲ್ಲಿ ನಡೆದಂಥ ಈ ಪೌರಾಣಿಕ ಕಾರ್ಯಕ್ರಮಕ್ಕೆ ನೀವು ನಡೆಸಿದಂಥ ಶಿಕ್ಷಕರು ಶಿಕ್ಷಕಿಯರು ಬಂದು ಸಿಬ್ಬಂದಿಯವ್ರಿಗೆ ಎಲ್ಲರಿಗೂ ಅವರು ಹೆಚ್ಚಿನ ಸಂಖ್ಯೆ ಆಸಕ್ತಿ ವಹಿಸ್ತಾ ಬಂದ
ಗೋಚರದಾಗೆ 1962 ರೀತಿಯಲ್ಲಿ ಗೋಚರ ಆಗಿರೋ ವಿಷಯದಲ್ಲಿ ಹಿಂದೆ ಪೌರಾಣಿಕ ಏನಿತ್ತು, ಸಾಮಗ್ರಿಗಳಾಗ್ಬೋದು, ಕೆಲಸ ಆಗ್ಬೋದು, ನುಡಿ ನಡೆಗಳಾಗ್ಬೋದು, ಇವೆಲ್ಲ ಇವತ್ತು ಅಭಿವೃದ್ಧಿ ಮುಂದೆ ಗೋಚರ ಆಗಲಿ ಅಂತೇಳಿ ಗಮನ ಹರಿಸ್ತವ್ರೆ. ಇವತ್ತೆಲ್ಲ ಉಪಾಧ್ಯಾಯರು ಉಪಾಧ್ಯಕ್ಷರು ಗಮನ ಹರಿಸಿ ವ್ಯವಸ್ಥೆ ಮಾಡಿದ್ದಾರೆ. ಇದು ಹೆಚ್ಚಿನ ಹೆಮ್ಮೆ ಆದಂಥ ವಿಷಯ. ಇದು ಮಾಡ್ತಾರೆ ಅಂತ ಗೋಚರ ಅಂತ ಹೇಳಿ. ಓಕೆ ಸರ್. ಇನ್ನು ಶಾಲಾ ಸಂಸ್ಥಾಪಕ ಅಧ್ಯಕ್ಷ ಅಂಚಮನೆ ರಾಜಶೇಖರ್ ಮಾತನಾಡಿದರು. ಇನ್ನು ಈ ವೇಳೆಯಲ್ಲಿ ಹಲವರು ಹಾಜರಿದ್ದರು. ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಶಾಲಾ ಕಾರ್ಯದರ್ಶಿ ಸ್ವರ್ಣಾಂಬ ರಾಜಶೇಖರ್, ಮುಖ್ಯ ಶಿಕ್ಷಕಿ ಶಿಲ್ಪಾ ಸೇರಿದಂತೆ ಶಾಲಾ ಶಿಕ್ಷಕವೃಂದ ಮತ್ತು ಪೋಷಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆಯಲ್ಲಿ ಹಲವಾರು ವಸ್ತು ಪ್ರದರ್ಶನವನ್ನು ಕೂಡ ಆಯೋಜಿಸಲಾಗಿತ್ತು. ಈ ವಸ್ತು ಪ್ರದರ್ಶನದ ದೃಶ್ಯಾವಳಿಗಳು ಇದೆ. ವಿಡಿಯೋ ಜೊತೆ ಕೆ ಕೆ ರಾಮ್ ಕದಂಬ ಖಡ್ಗ ನ್ಯೂಸ್ ದಾಬಸ್ಪೇಟೆ.